ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಹೈಕಮಾಂಡ್ ಮಾಡುತ್ತೆ ಅಂತ ಹೇಳಿದ್ರು, ಆದ್ರೆ ಆಗಿಲ್ಲ. ಸೊ ಹಿಂಗಾಗಿ ಸ್ಟೇ ತಂದಿದೆ ಹೈಕಮಾಂಡ್ ಅಂತ ಹೇಳಿ ಹೇಳಿದ್ದಾರೆ. ಮತ್ತೆ ನಾವು ಕೂಡ ಅಂದ್ರೆ ನಮ್ಮವರೇ ಅಧ್ಯಕ್ಷ ವಿಶ್ವಾಸವನ್ನು ವ್ಯಕ್ತಪಡಿಸೋರು. ಅರೆ ಹುಚ್ಚರಿ ನಾನು ಹೇಳಿದಲ್ಲ, ಅವ್ರ ಬಟ್ಟೆ ಅವ್ರ ದಾರಿಲಿ ಬೀದಿಲಿ ಅಮ್ಮ ತಾಯಿ ಅಂತಾರಲ್ಲ, ಆ ಪರಿಸ್ಥಿತಿ ಬರುತ್ತೆ ಅವ್ರಿಗೆ. ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ನಮ್ಮ ನರೇಂದ್ರ ಮೋದಿಯವರು, ನಡ್ಡಾಜಿಯವರು, ಅಮಿತ್ ಶಾಜಿಯವರು 100ಕ್ಕೆ 100 ವಿಜೇಂದ್ರ ಅವ್ರನ್ನ ಮುಂದುವರಿಸ್ತಾರೆ. ಇದ್ರ ಬಗ್ಗೆ ಎರಡು ಮಾತಿಲ್ಲ. ಸ್ಟೇನೂ ಇಲ್ಲ, ಯಾವುದೂ ಇಲ್ಲ. ವಿಜೇಂದ್ರ ಶಕ್ತಿ ಗೊತ್ತು, ವಿಜೇಂದ್ರ ಸಾಮರ್ಥ್ಯ ಗೊತ್ತು, ಸಂಘಟನೆ ಮಾಡಿದರೆ, ಭ್ರಷ್ಟಾಚಾರದ ಹೋರಾಟ ಮಾಡಿದರೆ. ಯಡಿಯೂರಪ್ಪನವರೇ ಪ್ರಶ್ನಾತೀತ ನಾಯಕ, ರಾಜ್ಯದಲ್ಲಿ ಬಿಜೆಪಿ ಕಟ್ಟಿದ್ದು ಯಡಿಯೂರಪ್ಪನೇ. ಅಂದರೆ ಸಂಘ ಪರಿವಾರದ ಅನಂತಕುಮಾರ್ ಅವರ ಅನೇಕ ಹಿರಿಯರ ಆಶೀರ್ವಾದ ಮಾರ್ಗದರ್ಶನ ಪಕ್ಷವನ್ನು ಕಟ್ಟಿದ್ರು. ಇವತ್ತೇನಾದರೂ ಯಡಿಯೂರಪ್ಪ ಇಲ್ಲದೇ ಇದ್ದರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಈ ಮಟ್ಟಕ್ಕೆ ಬರ್ತಾರಲ್ಲ. ಆಂಧ್ರದಲ್ಲಿ ಆಯ್ತಾ, ತಮಿಳುನಾಡಲ್ಲಿ ಬಂತ, ಕೇರಳದಲ್ಲಿ ಬಂತ. ಯಡಿಯೂರಪ್ಪನಂಥ ದೈತ್ಯ ಶಕ್ತಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನ ಕಟ್ಟಿ ಬೆಳೆಸಿದ್ರು. ಮುಂದೆ ಅವರಿಗೆ ಒಂದು ಕನಸಿದೆ, ಮಗನ ಮುಖ್ಯಮಂತ್ರಿ ಮಾಡೋಕ್ಕೋಸ್ಕರ ಯಡಿಯೂರಪ್ಪನ ಹೋರಾಟ ಅಲ್ಲ, ತಾನು ನಂಬಿದಂಥ ಸಿದ್ಧಾಂತವನ್ನು ಈ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಬೇಕು, ಬೆಳೆಸಬೇಕು, ಅಧಿಕಾರಕ್ಕೆ ತರಬೇಕು ಅಂತೇಳಿ ಯಡಿಯೂರಪ್ಪನ ಮಹತ್ವಾಕಾಂಕ್ಷೆ ಇದೆ. ಇವ್ರೇನು ಬೇಕಾದರೂ ಹೇಳಿ, ಅವ್ರು ಅರೆಹುಚ್ಚರು, ಅವ್ರಿಗೆ ಹೆಚ್ಚು ಅವ್ರ ಹೆಸರೇಳಕ್ಕೂ ಇಚ್ಛೆ ಪಡಲ್ಲ. ಹಾಗಾಗಿ ಅರೆಹುಚ್ಚರ ಬಗ್ಗೆ ಜಾಸ್ತಿ ಮಾತಾಡಿದರೆ ಜನ ನಮಗೂ ಬೈತಾರೆ. ಮತ್ತೊಂದು ಹೇಳಿದ್ದಾರೆ, ಈಗ ಯಡಿಯೂರಪ್ಪನವ್ರನ್ನ ಆಡಿ ಹೊಗಳ್ತಾ ಇದ್ದಂಥವ್ರು ಅಧಿಕಾರದಿಂದ ಕೇಳಿ ಅವಾಗ ಗೋವಾಗ ಹೋಗಿದ್ದವ್ರು ಯಾರು ಯಡಿಯೂರಪ್ಪ ಕೇಳಕ್ಕೆ. ಆಯ್ತಣ್ಣ, ಆಯಿತು, ಅದಕ್ಕೂ ಉತ್ತರ ಕೊಡ್ತೀನಿ. ನನಗೆ ಇನ್ನು ಮೈಂಡ್ ಮೆಚ್ಯೂರ್ ಆಗಲಿಲ್ಲ. ಸ್ವಲ್ಪ ಎಲ್ಲಿಯೋ ನನಗೂ ಸಿಡುಕು, ಸಿಟ್ಟು, ದುಡುಕು, ಮುಂಗೋಪ. ಕೆಲವರು ನನ್ನನ್ನು ಈಗ ಅವ್ರನ್ನ ಹೆಂಗೆ ಬಳಸ್ಕೊಳ್ತಾರಲ್ಲ, ಅವ್ರನ್ನ ಬಳಸ್ಕೊಳ್ತಾರೆ. 100ಕ್ಕೆ 100 ಬಲಿ ಕೊಡ್ತಾರೆ. ಇನ್ನು ನಾನು ಹೇಳಿದೆ, ಮಾರಿಕೊಂಡಂಗೆ ಹಳ್ಳಿಗಳಲ್ಲಿ ಸುಣ್ಣು ನೀರು ಉಪ್ಪಿನ ನೀರು ಕುಡಿಸಿ ಬಲಿ ಕೊಡ್ತಾರಲ್ಲ, ಹಂಗೆ ಕೆಲವರು ರಾಜಕೀಯವಾಗಿ ನಿನ್ನನ್ನು ಎತ್ಕಟ್ಟಿ. ನನಗೆ ಇವತ್ತಿಗೂ ಯತ್ನಾಳ್ ಬಗ್ಗೆ ಗೌರವ ಇದೆ. ನಮ್ಮ ಸಮಾಜದ ಸಮುದಾಯದ ಮುಖಂಡ, ಒಬ್ಬ ಕೇಂದ್ರ ಸಚಿವರಾಗಿದ್ದರು, ಅವ್ರ ಬಗ್ಗೆ ನಿಜವಾಗ್ಲೂ ಈಗಲೂ ಗೌರವ ಇದೆ. ನೀನು ಬಲಿಪಶು ಆಗಬೇಡಪ್ಪ, ನೀನು ಯಾಕೆ ಅರಕೆ ಕುರಿ ಹಾಕ್ತೀನಿ? ಕೆಲವರು ನಿನ್ನನ್ನು ಅರಕೆ ಕುರಿ ಮಾಡ್ತಾರೆ, ನಿನ್ನ ಮುಖ್ಯಮಂತ್ರಿ ಮಾಡ್ತೀನಿ, ರಾಜ್ಯದ ಅಧ್ಯಕ್ಷ ಮಾಡ್ತೀವಿ, ಚೀಟಿ ಇಡ್ತಾರೆ ಕೆಲವರು ನಮ್ಮವ್ರಿಗೆ. ನೀನು ಯಾಕೆ ಕಿವಿಯಾಗಿ ಹೂ ಮುಡ್ಕೊಂತೀವಿ? ನೀನು ಹೂ ಮುಡಿಸಿ ಬೇರೆಯವ್ರಿಗೆ, ನೀನು ಟೋಪಿ ಹಾಕಿ ಹಾಕ್ಸಬೇಡಪ್ಪ. ಯಾಕಡ, ನಿನ್ನ ಬಗ್ಗೆ ನನಗೆ ಗೌರವ ಇದೆ, ನೀನು ಬಲಿಯಾಗಬೇಡ. ಆವಾಗ ನನ್ನನ್ನು ಎತ್ಕಟ್ಟಿ ಹೇಳಿದ್ದಲ್ಲ, ನನ್ನನ್ನು ಎತ್ಕಟ್ಟಿ ಸಿಟ್ಟು ಬರಂಗೆ ಮಾಡಿ ಕೆಲವರು ಆಟ ಆಡೋಕ್ಕೆ ಪ್ರಯತ್ನ ಮಾಡಿದರು. ನಾನು ಮಾಡಿದಂಥ ತಪ್ಪನ್ನು ನನ್ನ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಮಾಡಿಕೊಂಡು, ಆತ್ಮಲೋಕನ ಹೇಳ್ತಾರಲ್ಲ, ಆತ್ಮಲೋಕನ ಮಾಡಿಕೊಂಡು ನಾನು ಯಡಿಯೂರಪ್ಪನವ್ರಿಗೆ ದ್ರೋಹ ಮಾಡಿದ ತಪ್ಪಾಗುತ್ತೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವ್ರ ಜರುಗಿದಿರಬೇಕಂತ ಸಂಕಲ್ಪ ಮಾಡಿದೆ. ಇವತ್ತು ನನ್ನ ಜೊತೆಗೆ ನೀನು ನೋಡಿ, ನಾನು ತಪ್ಪು ಮಾಡಿದೆ, ನಾನು ಒಪ್ಕೊಂತೀನಿ. ಎಸ್, ನಾನು ತಪ್ಪು ಮಾಡಿದೆ. ನೀನು ತಪ್ಪು ಮಾಡಿದೀಯಾ, ಅಪರಾಧ ಮಾಡಿದೀಯಾ, ಆತ್ಮಲೋಕನ ಮಾಡಿಕೊಂಡು ಈ ಸಮಾಜ ಒಂದಾಗಬೇಕು, ಒಟ್ಟಾಗಬೇಕು, ಕೈ ಜೋಡಿಸ್ಬೇಕು. ಯಡಿಯೂರಪ್ಪ ಸಮುದಾಯದ ನಾಯಕ ಅಷ್ಟೇ ಅಲ್ಲ, ಇಡೀ ರಾಜ್ಯ ಮೆಚ್ಚಿದ ನಾಯಕ, ರಾಷ್ಟ್ರೀಯ ನಾಯಕರಿಗೆ ಯಡಿಯೂರಪ್ಪ ಅಂದರೆ ಒಂದು ಗೌರವ ಅದ. ಥ್ಯಾಂಕ್ ಯು. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।